ತುಂಬ ಖುಷಿ ಆಗ್ತಿದೆ. ನಾವು ಶೂಟ್ ಮಾಡೋಕ್ಕೆ ಮುಂಚೆ ಅಥವಾ ಈ ಪ್ರಾಜೆಕ್ಟ್ ಮಾಡಬೇಕಾದ್ರೆ PRKಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಯಾರೂ ಹೇಳಿರಲಿಲ್ಲ. ಬಟ್ ಎಲ್ಲ ಕಂಪ್ಲೀಟ್ ಮಾಡಿ ತೊಗೊಂಡೋಗಿ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಿ ರಿಲೀಸ್ ಮಾಡಿರೋದು. ಐ ಥಿಂಕ್ ಆ ಸಪೋರ್ಟ್ ಅಶ್ವಿನಿ ಮ್ಯಾಮ್ ಆ್ಯಂಡ್ PRK ಆಡಿಯೋ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿಯಾಗುತ್ತೆ ನಮ್ಮ ಸಾಂಗು ಈಗ ರಿಲೀಸ್ ಆಗ್ತಿದೆ ಈ ಥರ ಅಂತ. ಮ್ಯಾಮ್, ಈಗ ಸುದೀಪ್ ಸರ್ ಕೂಡ ಹೇಳಿದ್ರು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ, ಅಷ್ಟು ದೊಡ್ಡ ಸ್ಟಾರ್ ಹೇಗೆ? ನಾನು ಎವ್ರಿ ಟೈಮ್ ಬಿಗ್ ಬಾಸಲ್ಲಿ ಕೂಡ ಸುದೀಪ್ ಸರ್ ಬಾಯಲ್ಲಿ ನನ್ನ ಹೆಸರು ಬರ್ತಿದೆಯಲ್ಲ ಅಂತ ನಾನು ತುಂಬ ಖುಷಿ ಪಟ್ಟಿದ್ದು. ಬಿಕಾಸ್ ಅವರೆಲ್ಲ ನಮ್ಮ ಸೂಪರ್ ಸ್ಟಾರ್ಸ್ ಅಲ್ಲ. ಸೊ ಅವರು ನಾನು ಇರಲಿಲ್ಲ ಆ್ಯಕ್ಚುಲಿ, ಬಟ್ ಸ್ಟಿಲ್ ವಿಡಿಯೋ ನೋಡಿ ನನ್ನ ಹೆಸರು ಕೂಡ ಮೆನ್ಷನ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಒಂದು ಹೊಸದಾಗಿ ನಾವೇನೋ ಪ್ರಾಜೆಕ್ಟ್ ಮಾಡಬೇಕು ಅಂದಾಗ ಥ್ಯಾಂಕ್ ಯು ಸರ್. ಐ ಡೋಂಟ್ ಥಿಂಕ್ ಹೀ ಈಸ್ ಅ ವೆರಿ ಸೂಪರ್ ಸ್ಟಾರ್. ಅವ್ರನ್ನ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನಮಗೋಸ್ಕರ ಅವ್ರದ್ದು ಮಾಡಿದ್ದಕ್ಕೆ ಈ ಎನ್ಕರೇಜ್ಮೆಂಟಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ಈಗ ಫಸ್ಟು ನಿಮಗೆ ಇದೊಂದು ಆಲ್ಬಮ್ ಸಾಂಗ್ ಇದೆ ಮಾಡೋಣ ಅಂತ ಹೇಳಿದಾಗ ನಿಮಗೆ ಯಾವ ಥಾಟ್ ಬಂತು? ಅದೇ ಫಸ್ಟ್ ಕೇಳಿದ್ದು ನಾನು ಯಾಕೆ ಅಂತ. ಬಿಕಾಸ್ ಐ ಡೋಂಟ್ ನೋ, ನನಗೆ ಎಲ್ಲರೂ ನೋಡ್ತೀರ, ನಾನು ಧನು ನಮ್ಮ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ನಾವಿದ್ದಿದ್ದ ರೀತಿ ಆಗಿರ್ಬೋದು, ನಾವು ಪೇರ್ ಥರ ಅಂತೂ ಇರಲಿಲ್ಲ. ನಾನು ಸ್ಪೆಷಲಿ ನನಗೆ ಐ ಥಿಂಕ್ ನಾನು ಗಿಲ್ಲಿ ರೇಗಿಸ್ತಿರ್ತಾರೆ ನನಗೆ, ನಿಂಗೆ ಯಾರೂ ಪೇರು ಇಲ್ಲ ಬಿಡು ಮನೇಲಿ ಅಂತ. ನನ್ನ ಹೆಸರು ಯಾರ ಜೊತೆನೂ ಆ ಥರ ಬಂದಿಲ್ಲ, ಬರ್ತಾನೂ ಇರಲಿಲ್ಲ. ಬಟ್ ವೈ ಮೀ ಅಂತ ಕೇಳಿದೆ. ಇಲ್ಲ, ಚೆನ್ನಾಗಿರುತ್ತೆ ಮಾಡಿ, ಫ್ರೆಂಡ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಬಟ್ ನಂಗೆ ಸಾಂಗ್ ಕೇಳಿ ನಾನು ಆ್ಯಕ್ಚುಲಿ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಲೈಕ್ ಇಟ್ ವೆರಿ ಮಚ್. ಚೆನ್ನಾಗಿ ಅನಿಸ್ತು. ಅದಕ್ಕೆ ಇದು ಜಿನುಗೋ ಮಳೆ. ಹೇಳಿದ್ರ ಗಿಲ್ಲಿ ಅವ್ರು ರೇಗಿಸೋದನ್ನ ಎಷ್ಟು ಮಿಸ್ ಮಾಡ್ತಾರೆ? ಚೆನ್ನಾಗಿತ್ತು. ಒಂದೊಂದ್ಸಲಿ ಲೈವ್ ಇದನ್ನು ಇವಾಗ ಐ ಡೋಂಟ್ ನೋ ಎಷ್ಟು ಫಾಲೋ ಮಾಡಿದ್ದಾರೆ ಅಂತ. ಇವಾಗ ನಾವು ಮಾತಾಡ್ತಿದ್ದೆಲ್ಲ ಕೆಲವುದು ಲೈವ್ ಇವಾಗ ಟ್ಯಾಗ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ ರೀಲ್ಸಿಗೆ. ಅದನ್ನೆಲ್ಲ ನೋಡಿಬಿಟ್ಟು ಚೆನ್ನಾಗಿತ್ತು ಅಲ್ವಾ ಅಂತ ಅನಿಸ್ತಿತ್ತು ಅಲ್ಲಿದ್ದಾಗಲೂ. ಸೊ ಮಿಸ್ ಮಾಡ್ಕೋತೀನಿ. ಮೇಡಮ್, ಈಗ ಈ ಒಂದು ಸಾಂಗ್ ಮಾಡ್ತಾ ಇದ್ದೀವಿ ಹೇಳಿದಾಗ 12 ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಾರೆ ಅಂತ ಹೇಳಿದ್ರು. ಇವಾಗ ಬಂದಿಲ್ಲ, ಯಾಕೆ ಬಂದಿಲ್ಲ? ಅಂದರೆ ಒಂದು ಲೈಕ್ ಡೇಟ್ಸು ಅದು ಇದು ಅಂತ ತುಂಬ ಚೇಂಜ್ ಆಗ್ತಾನೇ ಇತ್ತು. ಆ್ಯಂಡ್ ಎವ್ರಿಬಡಿ ಈಸ್ ಬ್ಯುಸಿ. ಇವಾಗ ನಾವೇ ಯಾರು ಫ್ರೆಂಡ್ಸು ಜಸ್ಟ್ ಅಲ್ಲಿದ್ದಾಗ ಅನ್ಕೋತಾ ಇದ್ವಿ ಇದು ಮಾಡೋಣ, ಏನದು ಪಾರ್ಟಿ ಮಾಡೋಣ, ಟ್ರಿಪ್ಸ್ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನೂ ಆಗ್ತಿಲ್ಲ. ಎಲ್ಲರೂ ಬ್ಯುಸಿ ಇದ್ದಾರೆ. ಐ ವಿಶ್ ಬ್ಯುಸಿ ಇರ್ತಾರೆ. ಬಟ್ ಐ ಆಮ್ ಶ್ಯೂರ್ ಎವ್ರಿಬಡಿ ಎಕ್ಸ್ಟೆಂಡ್ಸ್ ದ ಸಪೋರ್ಟ್. ಎಲ್ಲ ಕೋ-ಕಂಟೆಸ್ಟೆಂಟ್ಸ್ ಆಗಿ ನಾವು ಕೂಡ ಬೇರೆಯವ್ರದ್ದು ಯಾವುದೇ ಪ್ರಾಜೆಕ್ಟ್ ಬಂದರೂ ವಿ ಸಪೋರ್ಟ್. ಆನ್ಲೈನ್ ಸಪೋರ್ಟ್ ಅಂತೂ ಇರುತ್ತೆ ಅಂತ ಅನ್ಕೋತೀನಿ. ಇದು ಹೇಳಿದಾಗ ಮ್ಯಾಮ್ ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಯಾರಿಗೂ ಫೋನೆಲ್ಲ ಮಾಡಿ ಆ ಥರ ಇಲ್ಲ. ನಾನು ತುಂಬ ಕಡಿಮೆ ಕಾಲ್ ಮಾಡೋದು ಅಥವಾ ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋದು ನಾನು ಕಡಿಮೆ. ಇಟ್ಸ್ ನಾಟ್ ನಾನು ಯಾಕೆ ಮಾಡಬೇಕು ಅಂತಲ್ಲ, ಬಟ್ ಏನೋ ಬ್ಯುಸಿ ಇರ್ತಾರೆ, ಯಾಕೆ ಡಿಸ್ಟರ್ಬ್ ಮಾಡೋದು ಅನ್ನೋ ಥರ. ಬಟ್ ಸಿಕ್ಕಿದಾಗ ಹಿ ವಾಸ್ ಓನ್ಲಿ ಟೆಲ್ಲಿಂಗ್ ಬಂದ ತಕ್ಷಣ ಏನು ಆಲ್ಬಮ್ ಸಾಂಗ್ ಮಾಡಿದ್ಯಾ ಅಂತ, ವಿಚ್ ಈಸ್ ಅಫ್ಕೋರ್ಸ್ ಗಿಲ್ಲಿ ಅವನು ಇರೋದೇ ಆ ಥರ ಅಲ್ಲ. ಸೊ ಹಿ ವಾಸ್ ಟೆಲ್ಲಿಂಗ್ ಬಂದ ತಕ್ಷಣ ದುಡ್ಡು ಮಾಡ್ತಿದ್ಯಾ ನೋಡು ಅಂತ ಹೇಳ್ತಿದ್ದಾರೆ. ಮೇಡಮ್, ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಮತ್ತು ಕಾವ್ಯ ಅವರ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಸಖತ್ತು ಕ್ಯೂಟ್ ಆಗಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಈ ಥರ ಆಲ್ಬಮ್ ಸಾಂಗ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವಾಗ ಸಿಕ್ಕಿರೋ ನಾವು ವಿಡಿಯೋಸಲ್ಲಿ ನೋಡಿದ್ದೀವಿ. ಅವಾಗ ಏನಾದರೂ ಶೇರ್ ಮಾಡ್ಕೊಂಡಿದ್ದಾಗ ಅವರು ಏನು ಹೇಳಿದ್ರು? ಒಂದು ನಾವು ಆ್ಯಕ್ಚುಲಿ ರೀಸೆಂಟಾಗಿ ಮೊನ್ನೆ ಸಿಕ್ಕಿದ್ವಿ. ಅದು ಲೈಕ್ ಸಿಗಬೇಕು ಅಂತಲ್ಲ, ಒಂದು ಶೋಗೋಸ್ಕರ, ಇವೆಂಟ್ಗೋಸ್ಕರ ಸಿಕ್ಕಿದ್ದು. ಬಟ್ ಅಲ್ಲಿ ನಮಗೆ ತುಂಬ ವಿಷಯಗಳಿತ್ತು ಗಾಸಿಪ್ ಮಾಡೋಕ್ಕೆ. ಬಟ್ ಆಲ್ಬಮ್ ಸಾಂಗ್ ಮಾಡ್ತಿದ್ದೀವಿ ಅಂತಲೂ ವಿ ಹ್ಯಾಡ್ ದಿಸ್ ಕಾನ್ವರ್ಸೇಷನ್. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಲೈಕ್ ನನಗೆ ಒಂದು ನಮ್ಮಿಬ್ಬರನ್ನ ಶೋ ಕಳಿಸ್ದಾಗ್ಲೂ ಐ ವಾಸ್ ಟೆಲ್ಲಿಂಗ್ ಹರ್, ಅಂದರೆ ಇವಾಗ ಹೇಳ್ತಾರೆ ಗೊತ್ತಾ, ಹುಡುಗಿರ್ ಫ್ರೆಂಡ್ಸ್ ಆಗಿರೋಕ್ಕಾಗಲ್ಲ ಆ್ಯಂಡ್ ಆಲ್ ಆಫ್ ದ್ಯಾಟ್. ಐ ಥಿಂಕ್ ಬಿಗ್ ಬಾಸನ್ನೇ ಪಾಸ್ ಮಾಡಿ ವಿವ್ ಕಮ್. ಸೊ ಐ ಥಿಂಕ್ ಇದು ಮಾಡ್ಬೋದು, ಅದು ಮಾಡ್ಬೋದು ಅಂತ ನಾನು ಯಾಕೆ ಅವಳಿಗೆ ಹೇಳಬೇಕು ಅನ್ನೋದಿಲ್ಲ. ಸೊ ಹಿಂಗೆ ಸೀರಿಯಲ್ ಮಾಡಬೇಕಾ, ಸಿನಿಮಾ ಮಾಡಬೇಕಾ, ಇನ್ನೊಂದು ರಿಯಾಲಿಟಿ ಶೋ ಮಾಡಬೇಕಾ, ಆ ಥರದ್ದೆಲ್ಲ ಮಾತಾಡ್ತಾಯಿದ್ವಿ. ಆ್ಯಂಡ್ ಜಿನುಗೋ ಮಳೆ ಕೂಡ ಐ ಥಿಂಕ್ ಶಿ ವಾಸ್ ವಿಡಿಯೋ ನನ್ನ ಹತ್ರ ಇರಲಿಲ್ಲ ತೋರ್ಸೋಕ್ಕೆ. ಬಟ್ ಐ ಥಿಂಕ್ ಐ ವಿಲ್ ಶೋ ಹರ್. ಓಕೆ ಮ್ಯಾಮ್, ಈಗ ಎಲ್ಲರೂ ಇವಾಗ ಸಾಂಗ್ ರಿಲೀಸ್ ಆಗಿದೆ, ಎಲ್ಲ ನೋಡಿ ನಿಮ್ಮ ಕೆಮಿಸ್ಟ್ರಿ, ಧನುಷ್ ಸರ್ ಮತ್ತು ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಹೇಳಿದ್ರಲ್ಲಿ ನಮ್ಮದು ಆ ಥರ
ಕೆಮಿಸ್ಟ್ರಿ ಕೂಡ ಇರಲಿಲ್ಲ ಅಂತ ಅದ್ರ ಬಗ್ಗೆ ಏನು ಹೇಳ್ತಾರೆ ಇವಾಗ ಇವರೆಲ್ಲ ಹೇಳ್ತಾರೆ. ಐ ಥಿಂಕ್ ಆ ಥರ ಹೇಳ್ತಿದ್ದಾರೆ ಅಂದರೆ ಐ ಎಮ್ ಅ ಗುಡ್ ಆರ್ಟಿಸ್ಟ್ ಆಗ್ತಿದ್ದೀವಿ ಅಂತ ಅನಿಸುತ್ತೆ. ಖುಷಿ ಆಗುತ್ತೆ. ಲೈಕ್ ದ ಹೋಲ್ ಇಂಟೆನ್ಷನ್ ಆಫ್ ದ ಸಾಂಗ್ ಅದೇ ಇತ್ತು. ಟೀಚರ್ ಮತ್ತು ಇನ್ನೊಂದು ಕ್ಯಾರೆಕ್ಟರ್ ದೇ ವಿಲ್ ಫಾಲ್ ಇನ್ ಲವ್ ಅಂತಲೇ ಇದ್ದಿದ್ದು. ಆ ಇಂಟೆನ್ಷನ್ ಫುಲ್ಫಿಲ್ ಆಗಿದೆ ಅಂತ ಅನಿಸುತ್ತೆ. ಮೇಡಮ್ ಧನುಷ್ ಅವರು ನಿಮಗೆ ಈಕೋ ಆರ್ಟಿಸ್ಟ್ ಆಗಿ ಬರ್ತಾರೆ, ಇದೊಂದು ಲೀಡ್ ರೋಲಲ್ಲಿ ಮಾಡ್ತಾರೆ ಅಂದರೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಅದೇ ಹೇಳಿದ್ನಲ್ಲ, ನಾನು ಯಾಕೆ ಅಂತಂದೆ ನಾನು, ಯಾಕಂದರೆ ಅವ್ರ ಜೊತೆನೇ ಯಾಕೆ ಅಂತ? ಅವ್ರ ಜೊತೆ ಬಿಕಾಸ್ ನಾನು ಆ ಥರ ರೊಮ್ಯಾನ್ಸ್ಟಿಕ್ ಸಾಂಗ್ಗೆ ವೈ ಮೀ ಅಂತಲೇ ನಾನು ಆ್ಯಕ್ಚುಲಿ ಆಕಾಶ್ ಅವ್ರನ್ನ ಕೇಳಿದ್ದು. ಇಲ್ಲ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು. ಈಗ ನೀವು ಬಿಗ್ ಬಾಸ್ ಬಂದಾದ್ಮೇಲೆ ಹೇಗೆ ಅನಿಸ್ತದೆ ಲೈಫ್? ಚೆನ್ನಾಗಿ ಅನಿಸಿದೆ, ಖುಷಿ ಆಗುತ್ತೆ. ಅವಾಗ ಒಂದು 4 ಜನ ಮಾತಾಡ್ಸ್ತಿದ್ರು, ಇವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಂಬರಲ್ಲಿ ಮಾತಾಡಿಸ್ತಾರೆ. ಬಟ್ ಐ ಥಿಂಕ್ ಐ ಹ್ಯಾವ್ ಅ ಫ್ಯಾಮ್ಲಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮ್ಲಿ ಆಗಿರ್ಬೋದು, ಯಾವ ಬಿಗ್ ಬಾಸ್ಗೆ ಹೋದರೂ ಯು ಆರ್ ಅವರ್ ಫ್ರೆಂಡ್ ಅಂತ ಟ್ರೀಟ್ ಮಾಡಿ ಆ ಥರನೇ ಹೇಳ್ಕೊಡ್ತಾರೆ. ಸೊ ಐ ಥಿಂಕ್ ಅದು ಕೂಡ ಇಟ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ಯಾವುದೂ ತಲೆಗೆ ಹಾಕೋಬಾರ್ದು ಅಂತ ಹೇಳ್ತಾರಲ್ಲ. ಬಟ್ ಒನ್ ಗುಡ್ ಥಿಂಗ್ ಅಂದರೆ ಈ ಥರ ಆಪರ್ಚುನಿಟೀಸ್ ಜಾಸ್ತಿ ಬರ್ತಿದೆ ಅನ್ನೋದೊಂದು ಖುಷಿ. ಥ್ಯಾಂಕ್ ಯು ಆ ಶೋಗೆ. ಆ ಶೋಯಿಂದ ಸುದೀಪ್ ಸರ್ ಅಂತ ದೊಡ್ಡ ಹೀರೋ ನಮಗೆ ಗೊತ್ತಾದರು, ಅವ್ರ ಬಾಯಲ್ಲಿ ನಮ್ಮ ಹೆಸರು ಬರ್ತಿದೆ ಅನ್ನೋದೊಂದು ಖುಷಿ. ಐ ಡೋಂಟ್ ಥಿಂಕ್ ಇಟ್ಸ್ ವಿ ಪಾಸ್ಟ್. ತುಂಬ ನನಗೆ ಅವರಿಗೆ ಅಥವಾ ಆ ಕ್ವಶನ್ಗೆ ಇಂಟರ್ವ್ಯೂಲ್ಲಿ ಮಾತಾಡೋದು ಬೇಡ ಅಂತ ಅನಿಸುತ್ತೆ, ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ. ಓಕೆ, ಈಗ ನಿಮ್ಮ ಒಂದು ಮುಂದಿನ ಪ್ರಾಜೆಕ್ಟ್ಗಳೇನು, ಎಷ್ಟು ಪ್ರಾಜೆಕ್ಟ್ ಇದೆ? ಅಂದರೆ ಅದೇ ಸಿನಿಮಾ ಸೀರಿಯಲ್ ಎರಡೂ ಒಂದಷ್ಟು ಕತೆ ಕೇಳ್ತಾ ಇದ್ದೀನಿ ನಾನು. ಐ ಥಿಂಕ್ ಆದಷ್ಟು ಬೇಗ ಐಲ್ ಕಮ್. ನನಗೆ ಪ್ಲ್ಯಾಟ್ಫಾರ್ಮ್ಗಿಂತ ಆ್ಯಕ್ಟ್ ಮಾಡೋಕ್ಕೆ ತುಂಬ ಆಸೆ. ಸೊ ಬಿ ಸಿನಿಮಾ ಸೀರಿಯಲ್ ಆದಷ್ಟು ಬೇಗ ತೆರೆ ಮೇಲೆ ಬರ್ತೀನಿ. ಮೇಡಮ್ ಈಗ ಹೋಲ್ ಸಾಂಗ್ ಬಗ್ಗೆ ಹೇಳಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಏನಿದ್ರು ಶೇರ್ ಮಾಡ್ಕೊಂಡಿದ್ರೆ, ಇಲ್ಲ ನಿಮ್ಮ ಹಾಡ್ ಬಗ್ಗೆ ಏನಾದರೂ ವೀಕ್ಷಕರಿಗೆ? ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ಇಡೀ ತಂಡ. ಒಳ್ಳೆ ಹಾಡು ಮಾಡಿದ್ದಾರೆ, ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ ಅವಿನಾಶ್ ಅವರು ಆ್ಯಂಡ್ ಅಂಕಿತಾ ಅವರು ಹಾಡಿದ್ದಾರೆ. ಸೊ ದ ಎಂಟೈರ್ ಟೀಮ್, ನಾಗಾರ್ಜುನ ಶರ್ಮಾ ಅವರು ಲಿರಿಕ್ಸ್ ಬರೆದಿದ್ದಾರೆ. ನಮ್ಮ PRK ಆಡಿಯೋ ರಿಲೀಸ್ ಆಗ್ತಿದೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಹೇಗಿದೆ, ಹೇಗೆ ಬಂದಿದೆ, ಇನ್ನೂ ಪ್ರಾಜೆಕ್ಟ್ ವೈಸ್ ಏನು ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದನ್ನ ಹೇಳಿ. ಥ್ಯಾಂಕ್ ಯು. ಐ ಥಿಂಕ್ ನನ್ನ ಹಿಂದಿನ ಪ್ರಾಜೆಕ್ಟ್ಸ್ಗೂ ಸಪೋರ್ಟ್ ಮಾಡ್ತಿದ್ದೀರಾ, ಇದಕ್ಕೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.